ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸಿಇಒ ಕಚೇರಿ ಮುಂದೆ. ವಿಷಯ ಏನಪ್ಪಾ ಅಂತಂದ್ರೆ, ಇಷ್ಟೂ ದಿನಗಳ ಕಾಲ ನಾವು ಒಂದು ವರ್ಷದಿಂದ ಎಲ್ಲಾ ಪಂಚಾಯತಿಗಳಲ್ಲಿ ಏನೇನೆಲ್ಲ ಅಕ್ರಮಗಳನ್ನ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಸಿಇಒ ಅವ್ರಿಗೆ ಸುಮಾರು ಬಾರಿ ಕಂಪ್ಲೇಂಟ್ ಅನ್ನ ನೀಡಿದ್ರು ಸಹ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಅವರು ಕ್ರಮ ಕೈಗೊಳ್ಳೋವರೆಗೂ ಇವತ್ತು ನಾವು ಇಲ್ಲಿಂದ ಎದ್ದೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಿರ್ದಿಷ್ಟ ಹೋರಾಟವನ್ನ ಹಮ್ಮಿಕೊಂಡಿದೀವಿ. ಇಲ್ಲಿ ಸುಮಾರು ಸತಿ ಹೊನ್ನೇನಹಳ್ಳಿ ಪಿಡಿಒ ಅವರು ಸಂಡೆ ಸಹ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ಸಾಕ್ಷಿ ಸಮೇತ ದೂರನ್ನ ಕೊಟ್ರಿ. ಮತ್ತೆ ಅಲ್ಲಿ ನಡೆದಿರುವಂತಹ ಅಕ್ರಮಗಳನ್ನ ತಗೊಂಡ್ಬಂದು ಕೊಟ್ರಿ. ಮತ್ತೆ KGF ಅಲ್ಲಿ ಯಾವ್ದೇದೋ ಪಂಚಾಯತಿಗಳಲ್ಲಿ ಏನೇನೆಲ್ಲ ಅಕ್ರಮಗಳು, ಆ ಮಣ್ಣು ಉಳಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸುಮಾರು ಅಕ್ರಮಗಳ ಬಗ್ಗೆ ದೂರನ್ನ ಕೊಡ್ತಾನೆ ಬರ್ತಾ ಇದ್ವಿ. ಬಟ್ ಯಾವುದೇ ರೀತಿಯ ಇಲ್ಲಿ ದೂರವನ್ನ ಸ್ವೀಕರಿಸ್ತಾರೆ, ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಯಾಕಂತಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ವ್ಯವಸ್ಥೆ ಅವರು ಕಳ್ರೆ ಇವರು ಕಳ್ರೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಇಲ್ಲಿ ಯಾವ್ದೇ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟರು PDO ಸಸ್ಪೆಂಡ್ ಮಾಡ್ಬೇಕಂತಂದ್ರು. ಮೊನ್ನೆ ಯಾರೋ ನಮ್ಗೆ ಹಿಂಬರಹ ಕೂಡ ಕೊಟ್ಟಿದ್ದಾರೆ, ನಂಗೆ ಯಾವ್ದೇ ರೀತಿ ರೈಟ್ಸ್ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ. ಶಾಸಕರನ್ನ ಕೇಳ್ಬೇಕು, ಶಾಸಕರಿಗೆ ಏನಿದೆ ಇಲ್ಲಿ, ಶಾಸಕರಿಗೆ ಯಾವ ರೈಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ಶಾಸಕರಿಗಿದೆ ಅಂತ ಏನೇ ಸಸ್ಪೆಂಡ್ ಮಾಡ್ಬೇಕಂತಂದ್ರು ಇವ್ರಿಗೆ ಸಿಇಒಗೆ ಅಧಿಕಾರ ಇದೆ. ಬಟ್ ಶಾಸಕರ ಬೂಟ್ ನೆಕ್ಕೋಸ್ಕರ ಈ ಅಧಿಕಾರಿಗಳು ಶಾಸಕರನ್ನ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಅನ್ನೋ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಈ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತಂದ್ರೆ ನಾವು ಇಲ್ಲಿಂದ ಅವ್ರು ಏನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದಾರೋ ಅದನ್ನ ಇವತ್ತು ಕ್ರಮ ಕೈಗೊಂಡ್ರೆ ಮಾತ್ರ ಇಲ್ಲಿಂದ ನಾವು ಎದ್ದು ಹೋಗ್ತೀವಿ. ಇಲ್ಲ ಅಂತಂದ್ರೆ ಆ ಕ್ರಮ ಕೈಗೊಳ್ಳೋವರೆಗೂ ಇಲ್ಲಿ ಅನಿರ್ದಿಷ್ಟ ಹೋರಾಟವನ್ನ ಹಮ್ಮಿಕೊಂಡಿಲ್ಲೇ ಕುತ್ಕೊಂಡಿರ್ತೀವಿ. ಅನಿರ್ದಿಷ್ಟ ಹೋರಾಟವನ್ನ ಹಮ್ಮಿಕೊಂಡಿರ್ತೀವಿ. ಇಲ್ಲಿ ಸಸ್ಪೆಂಡ್ ಆಗೋವರ್ಗುನು ಇಲ್ಲೇ ಕುತ್ಕೊಂಡಿರ್ತೀವಿ, ಇಲ್ಲೇ ಸಿಲಿಂಡರ್ ತಗೊಂಡ್ತೀವಿ, ಇಲ್ಲೇ ಊಟ ಮಾಡ್ಕೊಂತೀವಿ, ಇಲ್ಲೇ ತಿಂತೀವಿ. ಅವರೇನು ಅಧಿಕಾರಿಗಳು ಮೇಲಿಂದ ಬಂದಿಲ್ಲ, ಅವರು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೊಡ್ಬೇಕಾಗಿರುವಂತಹ ಕೂಲಿಗಳ ತರ ಬಂದಿರುವಂತವ್ರ ಅಧಿಕಾರಿಗಳು. ನಾವು ಇಷ್ಟೆಲ್ಲಾ ಹೋರಾಟಗಳನ್ನ ಮಾಡ್ತಾ ಇರೋದು ನಮ್ಗೋಸ್ಕರ, ನಮ್ಮ ಹೆಂಡತಿ ಮಕ್ಳಿಗೋಸ್ಕರ ನಾವೇನು ಹೋರಾಟಗಳನ್ನ ಮಾಡ್ತಾ ಇಲ್ಲ. ಶಾಸಕರ ಗಮನಕ್ಕೆ ಹೋಗಿದ್ಯೋ ಬಿಟ್ಟಿದ್ಯೋ ನಮಗ್ ಗೊತ್ತಿಲ್ಲ. ಅದು ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ನಾವು ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ. ಶಾಸಕರು ಏನು ಅವರು ಜನಗಳು ವೋಟ್ ಮಾಡಿ ನೀವು ಶಾಸಕರನ್ನ ಮಾಡಿರ್ಬೋದು, ಬಟ್ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಏನೋ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ, ನಂಗೆ ಆ ಅಧಿಕಾರ ಇದೆ ಈ ಅಧಿಕಾರ ಇದೆ ಅಂತ ಮಾತಾಡ್ಬೋದು. ಯಾವುದೇ ಒಬ್ಬ ಸಸ್ಪೆಂಡ್ ಮಾಡ್ಬೇಕಂದ್ರೆ ಅಧಿಕಾರಿಗೆ ಇರುವಂತಹದ್ದು ರೈಟ್ಸ್. ಅದಕ್ಕೆ ಅಧಿಕಾರಿಯನ್ನೇ ಕೇಳ್ತಾ ಇದೀವಿ ನಾವು. ಸರ್, ಬೇಡಿಕೆ ಏನಂತಂದ್ರೆ, ಈಗ ಏನೆಲ್ಲ ಭ್ರಷ್ಟಾಚಾರ ಮಾಡಿರುವಂತಹ PDOಗಳನ್ನ ನೀವು ಸಸ್ಪೆಂಡ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ವರ್ಗಾವಣೆ ಮಾಡ್ಬೇಕು. ನಾವು ಕೊಟ್ಟಿರುವಂತಹ ದೂರಿಗೆ ನೀವು ಇಷ್ಟು ದಿನಗಳ ಕಾಲ ನೀವು ಏನು ದೂರುಗಳನ್ನ ನೀಡಿದ್ವು ಅದಕ್ಕೆ ಇವತ್ತೇ ಪರಿಹಾರವನ್ನ ಮಾಡ್ಕೊಡ್ಬೇಕು ಅಂತ. ಅಕ್ರಮಗಳು ನಡೀತಾ ಇದೆ, ಅದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಈ ಅಧಿಕಾರಿಗಳು ಅವರ ಕರ್ತವ್ಯವನ್ನ ದುರುಪಯೋಗ ಮಾಡ್ಕೊಂಡು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ಬೇರೆ ಜಾತಿ ಧರ್ಮದವ್ರನ್ನ ಎತ್ತಿ ಕಟ್ಟುವಂತದ್ದು, ಆಮೇಲೆ ಸುಳ್ಳು ಕೇಸ್ ಹಾಕುವಂತದ್ದು ಮಾಡ್ತಾ ಇದ್ದಾರೆ. ಆಮೇಲೆ ಭಾನುವಾರ ಹೊತ್ತು ಕೆಲಸ ಮಾಡಿರೋದು ನಮ್ಮ ಫೇಸ್ಬುಕ್ ಗಳಲ್ಲಿ ಲೈವ್ ಆಗಿದೆ. ಅದ್ರ ಮುಖಾಂತರ ಸಿಇಒ ಅವರ ಗಮನಕ್ಕೆ ತಂದಿದ್ರು. ಕಳೆದ ಬಾರಿ ನಾವು ಪ್ರತಿಭಟನೆಯಲ್ಲಿ ಇಲ್ಲಿ ಕೂತ್ಕೊಂಡಾಗ ಸಿಇಒ ಅವರು ನಾನೇ ಸುಪ್ರೀಮು, ನನ್ಗಿಂತ ಯಾರು ಇಲ್ಲ ಅನ್ನೋ ತರಕ್ಕೆ ನಾವೇನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಎದ್ದೆದ್ದು ಹೋಗ್ತಾ ಇದ್ರು. ನಾನು ಇವಾಗೇ ಬಂದಿರುವಂತದ್ದು, ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಅವತ್ತು ಭರವಸೆ ಕೊಟ್ರು. ನಾವು ವಿಶ್ವಾಸ ಇಟ್ಟು ಹಿಂದೆ ಹೋಗಿದ್ವಿ. ಇದುವರೆಗೂ ಸಹ ಎಲ್ಲಾ ಪಂಚಾಯತಿಗಳಲ್ಲೂ KGF ಇಂದ ಹಿಡಿದು ಬಂಗಾರಪೇಟೆಯಿಂದ ಹಿಡಿದು ಮಾಲೂರು, ಶ್ರೀನಿವಾಸಪುರ, ಮುಲ್ಬಾಗ್ ಎಲ್ಲಾ ಪಂಚಾಯತಿಗಳಿಂದನೂ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಾ ದೂರು ಕೊಟ್ಟು ಒಂದೊಂದು ಪೇಪರ್ ಅಲ್ಲಿ ಮೂರ್ ಸೀಲ್ ಅನ್ನ ಹಾಕಿ ಕಳ್ಸಿದ್ದಾರೆ. ಆದ್ರೆ ಸೀಲ್ ಹಾಕಿದ್ರೆ ನಡೆಯಲ್ಲ. ಇಲ್ಲಿ ಸೀಲ್ ಹಾಕಿ ಅವ್ರು ಏನ್ ಭರವಸೆ ಕೊಟ್ಟಿರ್ತಾರೋ ಅದ್ರ ಮೇಲೆ, ಈಗ ಸೀಲ್ ಹಾಕಿದಾಗ ಅವ್ರಿಗೆ ಗೊತ್ತಿರತ್ತೆ ವೈಯಕ್ತಿಕವಾಗಿ ಮಾಡ್ತಾ ಇದೀವ ಅಥವಾ ಬೇರೆ ತರಕ್ಕೆ ಮಾಡ್ತಾ ಇದೀವ ಅಂತ ಹೇಳಿ. ನಮ್ಮ ಯಾರ ಪರವಾಗಿನೂ ನಾವ್ ಬಂದಿಲ್ಲ, ಸಾರ್ವಜನಿಕರ ಪರವಾಗಿ ನಾವ್ ಬಂದಿದೀವಿ ಅಂತಂದಾಗ ಅವರು ಅದನ್ನ ಸ್ವೀಕರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸಗಳನ್ನ ಮಾಡೋದು ಕಲ್ತ್ಕೋಬೇಕೇ ಹೊರತು ಸಾರ್ವಜನಿಕರಿಗೆ ಬೆದರಿಸಿದ್ರೆ ಹೋಗ್ಬಿಡ್ತಾರೆ ಅನ್ನೋ ತರಕ್ ಮಾತಾಡೋದು ತಪ್ಪು.
ಯಾಕಂದ್ರೆ ನಾವು ಸೇರಿದಂತೆ ನಮ್ಮ ಮಕ್ಕಳು ಚಾಕ್ಲೇಟ್ ತಿನ್ನೋದ್ರಿಂದ ಹಿಡಿದು ತೆರಿಗೆ ಕಟ್ಟಿ ಇವತ್ತು ಅವ್ರಿಗೆ ಸಂಬಳಗಳನ್ನ ಕೊಡ್ತಾ ಇದೀವಿ. ಅವರು ತೆರಿಗೆದಿಂದ ಸಂಬಳದಿಂದನೇ ಬದುಕ್ತಾ ಇದ್ರೆ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡ್ಬೇಕು. ಇಲ್ಲ ತೆರಿಗೆ ಏನು ಆ ಸಂಬಳನೇ ಇಟ್ ಈಸ್ ನಥಿಂಗ್ ರಾದರ್ ದನ್ ಮೈ ಪಾಕೆಟ್ ಮನಿ ಅನ್ನೋ ತರಕ್ ಇದ್ರೆ ಅವರು ಬೇರೆ ಅಮೌಂಟ್ ನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇದು ಪಾಕೆಟ್ ಮನಿ ತರ ಇಟ್ಕೊಳ್ತಾ ಇದಾರೆ. ಇಲ್ಲ ಗವರ್ಮೆಂಟ್ ಕಡೆಯಿಂದ ಬರೋ ಸೌಲಭ್ಯಗಳು ಪಡ್ಕೊಳ್ಳೋದಿಕ್ಕೆ ಈ ಅಧಿಕಾರಿಗಳು ಬಳಕೆ ಮಾಡ್ಕೊಳ್ತಾ ಇದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಹಿಂದೆ ಪಾರಂಡಳ್ಳಿ KGF ತಾಲೂಕು ಪಾರಂಡಳ್ಳಿ ಪಂಚಾಯತಿಯಲ್ಲೂ ಹಂಗೆ ಆಗಿದೆ, ಹೊನ್ನೇನಹಳ್ಳಿಯಲ್ಲೂ ಹಂಗೆ ಆಗಿದೆ. ಪ್ರಶ್ನೆ ಮಾಡಕ್ ಹೋದ್ರೆ ಸಾಕು ಬೇರೆ ಜಾತಿ ತಗೊಂಡ್ ಬಂದು ಎತ್ತಿ ಕಟ್ತಾ ಇದ್ದಾರೆ. ಯಾಕೆ ಸಾರಿ ಈಗ ಅವರು ಆಗಿಲ್ಲ ಅಂತಂದ್ರೆ ನಾವೇನ್ ಅರ್ಥ, ನಾವು ಓರಲ್ ಆಗಿ ಹೇಳ್ತಾ ಇದೀವಿ ಅಷ್ಟೇ. ನಾವು ಅವ್ರು ನಮ್ ಪರವಾಗಿ ಸ್ಪಂದಿಸಿಲ್ಲ ಅಂತಂದ್ರೆ ಎಲ್ಲೋ ಬೇರೆಯವ್ರಿಗೆ ಕಮಿಟ್ ಆಗಿದ್ದಾರೆ. ಇಫ್ ನಾಟ್ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಟುವರ್ಡ್ಸ್ ಇಟ್ ಅನ್ನೋದು ನಮ್ಮ ಒಂದು ಕನ್ಸಿಡರೇಷನ್. ಅವರು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದೆ CEO ಕಚೇರಿ ಹತ್ರ ಬರಲ್ಲ. ಇದು ಒಂದು ನಮ್ಮ ಆಗ್ರಹ. ಮುಂದೆ ತಾಲೂಕು ಪಂಚಾಯತಿಗೆನೆ ಹೋಗಿ ಪಂಚಾಯತಿನೇ ಬೀಗ ಹಾಕಿ ನಮ್ಗೆ ಅಧಿಕಾರಿಗಳು ಬೇಡ. ಯಾಕೆ 12 ಗಂಟೆ ಆದ್ರೂ ಒಬ್ಬ ಅಧಿಕಾರಿ ಬಂದಿರಲ್ಲ. ಯಾರೋ ಕಂಪ್ಯೂಟರ್ ಆಪರೇಟರ್ ನ ಅಲ್ಲಿ ಕೂರ್ಸಿರ್ತಾರೆ. ಆ ಕಂಪ್ಯೂಟರ್ ಆಪರೇಟರ್ ದುಡ್ಡಿಗೋಸ್ಕರ ಯಾರೋ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರ್ತಾರೆ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ 10,000 12,000 ಸಂಬಳ ತಗೊಳ್ಳುವಂತಹ ಕಂಪ್ಯೂಟರ್ ಆಪರೇಟರ್ಗಳು ಬೇರೆಯವರಿಂದ ಬರುವಂತಹ ಲಂಚದ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಕುಟುಂಬಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆ ಹಣ ಬರ್ತಾ ಇರುವಂತ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಹಲವಾರು ಜನ ನಮ್ಗೆ ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ದಾರಿ ಮಾಡ್ಕೊಡ್ತಾ ಇರೋದು ಯಾರು? ಅಧಿಕಾರಿಗಳು, ಒಂದ್ ಕಡೆ ರಾಜಕಾರಣಿಗಳು. ನಾವು ಇವ್ರನ್ನೇನೆ ಹೊಣೆ ಮಾಡ್ಬೇಕು, ಯಾಕಂದ್ರೆ ವೋಟ್ ಹಾಕಿ ಗೆಲ್ಸಿರೋ ಕಾರಣಕ್ಕೆ. ಸೊ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಪಂಚಾಯತಿಗೆ ಹೋಗಿ ಲಾಕ್ ಮಾಡಿಸಿ ಅಧಿಕಾರಿಗಳು ಬಂದ್ರೆ ಅವ್ರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿ ಇವತ್ತಿಂದ ನಾನು ಲಂಚ ಸ್ವೀಕಾರ ಮಾಡೋದಿಲ್ಲ, ಸಾರ್ವಜನಿಕರ ಪರವಾಗಿನೇ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳೋವರೆಗೂ ನಾವು ಬಿಡೋದಿಲ್ಲ. ಸ್ಕೂಲ್ ಮಕ್ಕಳಿಗೆ ಹೇಗೆ ಪ್ಲೆಡ್ಜ್ ಮಾಡ್ತೀವೋ ಅದೇ ತರಕ್ಕೆ ಅವ್ರು ಪ್ಲೆಡ್ಜ್ ಮಾಡಿ ಹೋಗಿ ಕೂತ್ಕೊಳ್ಳಿ ಅವ್ರ ಸ್ಥಾನಗಳಲ್ಲಿ. ಯಾಕಂದ್ರೆ ಇಲ್ಲ ಅಂತಂದ್ರೆ ನಮ್ಗೆ ಹೇಳಿ ಸಾಕಾಗ್ಬಿಟ್ಟಿದೆ. ಇನ್ ಯಾವ ರೀತಿ ಹೋರಾಟ ಮಾಡ್ಬೇಕು? ನಾವು ಇನ್ನು ಹೋರಾಟ ಅವ್ರ ತರ ಮಾಡಕ ಹೋಗಕ್ ನಮ್ಗೆ ಇಲ್ಲ. ಯಾಕಂದ್ರೆ ಗಾಂಧಿ ತತ್ವವನ್ನ ಹಿಡ್ಕೊಂಡು ಶಾಂತಿಯುತ ಪ್ರತಿಭಟನೆಗಳು, ಹೋರಾಟಗಳು ಮಾಡಿನೇ ನಮ್ಮ ಒಂದು ಹಕ್ಕುಗಳನ್ನ ಮಂಡಿಸ್ಬೇಕು ಅನ್ನೋದು ನಮ್ಮ ಒಂದು ಇದು ಆಗ್ರಹ. ಆದ್ರೆ ಇಲ್ಲಿನ ಇವತ್ತು ಅಧಿಕಾರಿಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಪ್ರಶ್ನೆ ಮಾಡಿದ್ರೆ ಸುಳ್ಳು ಕೇಸ್ಗಳು ಹಾಕ್ಸೋದು, ಕರ್ತವ್ಯ ಲೋಪಕ್ಕೆ ಅಡ್ಡಿ ಅಂತ ಹಾಕ್ಸೋದು, ಪೊಲೀಸ್ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಸೋದು. ನಾವು ಪರವಾಗಿಲ್ಲ ಜೈಲ್ಗೆ ಹೋಗಕ್ಕೂ ಸಿದ್ಧ ಇದೀವಿ, ಆದ್ರೆ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅಂತ ಅಷ್ಟೇ ಕಾಯಿ ಮುಗ್ದು ಅಧಿಕಾರಿಗಳನ್ನ ನಾವು ಕೇಳ್ಕೊಳ್ತಾ ಇದೀವಿ. ಮತ್ತೆ ನನ್ನ ಸಿನ್ಸಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಇಲ್ಲಿ DC ಆಫೀಸ್ಗಾಗ್ಲಿ ಇಲ್ಲಿಗಾಗ್ಲಿ ಸಾರ್ವಜನಿಕರು ಬಂದ್ರೆ ಅವ್ರನ್ನ ಸೌಮ್ಯತೆಯಿಂದ ಮಾತಾಡಿಸ್ತಾ ಇಲ್ಲ. ಇವರು ಎಲ್ಲೋ ದರ್ಪ ತೋರಿಸ್ತಾ ಇದಾರೆ. ಸಾರ್ವಜನಿಕರು ಬಂದು ಮಾತಾಡಕ್ಕೆ ಹೆದರ್ತಾ ಇದ್ದಾರೆ. ಆ ರೀತಿ ಆ ಒಂದು ಇದನ್ನ ನಿಲ್ಲಿಸ್ಬೇಕು. ಫಸ್ಟ್ ಸಾರ್ವಜನಿಕರು ಬಂದ್ರೆ ಚೇರ್ ಹಾಕಿ ಕೂರ್ಸಿ ಅವ್ರ ತೆರಿಗೆಯಿಂದ ನಾವು ಬದುಕ್ತಾ ಇದೀವಪ್ಪ, ಒಂದು ಮಾನವೀಯತೆಯನ್ನ ಇಟ್ಕೊಂಡು ಅವ್ರಿಗೆ ಗೌರವ ಗೌರವವನ್ನ ಕೊಟ್ಟು ಅವ್ರಿಗೆ ನ್ಯಾಯವನ್ನ ಕೇಳುವಂತಹ ಕೆಲಸಗಳು ಇಲ್ಲಿ ಒಂದು ಅಧಿಕಾರಿಗಳು ಅವ್ರ ಸ್ವಂತ ಕೆಲ್ಸಕ್ ಬಂದ್ರ ಅದು ನ್ಯಾಯಬದ್ಧವಾಗಿದ್ರೆ ಲಂಚ ತಗೊಳ್ದಿರಾ ಕೆಲಸ ಮಾಡ್ಕೊಡಿ. ನೀವು ಲಂಚ ತಗೋಬೇಕು ಅಂತಂದ್ರೆ ಯಾರೋ ಒಬ್ರು ಬೂಟ್ಲಿಕ್ ಮಾಡುವಂತವ್ರು ಬರ್ತಾರೆ. ಅವ್ರ ಹತ್ರ ಬೇಕಾದ್ರೆ ಅವ್ರ ತಲೆ ಹಿಡಿದು ಇವ್ರ ತಲೆ ಹಿಡಿದು ಬಂದು ಲಂಚ ಅವ್ರೇನೆ ತಂದ್ಕೊಡ್ತಾರೆ. ಅವ್ರ ಹತ್ರ ತಿಂದು ಸಾರಿ. ಆದ್ರೆ ಈ ಸಾರ್ವಜನಿಕರು ಬಡವರ ಮಕ್ಳ ಹತ್ರ ಯಾಕೆ ಲಂಚವನ್ನ ತಗೊಳ್ತಾರೆ? ಪ್ರತಿದಿನ ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಒಂದು ದಿನದ ಕೂಲಿ ವೇಸ್ಟ್ ಮಾಡ್ಕೊಂಡು ಬರ್ತಾರೆ, ಅಲ್ದಾಡಿಸ್ತಾ ಇರ್ತಾರೆ. ದಿನಾ ಅಲ್ದಾಡ್ಸೋದು, ಇವತ್ತು ಬನ್ನಿ ನಾಳೆ ಬನ್ನಿ. ಮತ್ತೆ ಅವ್ರ ಕೂಲಿ ಅಲ್ಲಿ ಒಂದು ದಿನ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಅವ್ರಿಗಾಗಿರೋ ನಷ್ಟನ ಈ ಅಧಿಕಾರಿಗಳು ಅವ್ರ ಸಂಬಳ ಮುಖಾಂತರ ಕೊಡಕ್ ಸಾಧ್ಯನಾ? ಅದಕ್ಕೆ ಇದನ್ನ ಕನ್ಸಿಡರ್ ಮಾಡ್ಬೇಕು. ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ದಯವಿಟ್ಟು ಇದನ್ನ ತನ್ನಿ. ಇವತ್ತು ಅಧಿಕಾರಿ ಬಂದು ಈ ಹಿಂದೆ ನಮ್ಗೆ ಏನು ಭರವಸೆಗಳನ್ನ ಕೊಟ್ಟಿದ್ರು, ಇವತ್ತು ಅದೇ ಭರವಸೆಗಳನ್ನ ಈಡೇರುವವರೆಗೂ ನಾವು ಸ್ಪಾಟ್ ಅಲ್ಲೇ ಅವ್ರಿಗೆ ಆಲ್ರೆಡಿ ಎಲ್ಲಾ ಗಮನಕ್ಕೆ ಬಂದಿದೆ. ನಮ್ಗೆ ಸೀಲು, ಸೈನು, ಅಕ್ನಾಲೇಜ್ಮೆಂಟ್ ಏನು ಬೇಕಾಗಿಲ್ಲ. ಆನ್ ಸ್ಪಾಟ್ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡುವಂತದ್ದೇ ನಮ್ಗೆ ಬೇಕಾಗಿರುವಂತದ್ದು. ಸೊ ಅಲ್ಲಿ ಅವ್ರು ಬಂದು ಪರಿಹಾರ ಆನ್ ಸ್ಪಾಟ್ ಕೊಟ್ಟಾಗ್ಲೇನೆ ನಾವ್ ಎದ್ದು ಹೋಗ್ತೀವಿ. ಇಲ್ಲಾಂತಂದ್ರೆ ಇವತ್ತು ಹೋಗಿ ಮತ್ತೆ ನಾಳೆ ಬಂದು ಪಾತ್ರೆಗಳ ಸಮೇತ ಬಂದು ಇಲ್ಲೇ ಒಂದು ಮನೆ ಮಠ ತರ ಮಾಡ್ಕೊಂಡು ತಿನ್ಕೊಂಡು ಅಡಿಗೆ ಮಾಡ್ಕೊಂಡು ಇರ್ತೀವಿ. ನಮ್ಗೇನ್ समस्या ಇಲ್ಲ। मैं डिस्ट्रिक्ट वाइस प्रेसिडेंट हूँ KRS फर्स्ट पार्टी में। आज यहाँ जुड़ने का मकसद क्या है तो दिन पे दिन करप्शन और हर ऑफिस में मतलब
ಕನ್ನಡ ಮೇಡಮ್ ಮಾತಾಡಲ್ಲ ಹಿಂದಿ ಓಕೆ. ಇವತ್ತು ನಾವೆಲ್ಲ ಈ KRS ಪಕ್ಷ ಎಲ್ಲ ಸೈನಿಕರು ಎಲ್ಲ ಹಿರಿಯರು ಸೇರಿದ್ವಿ ಕನ್ನಡಂತೆ. KRS ಇದು ಪ್ರತಿಯೊಂದು ಆಫೀಸಲ್ಲಿ ಕರಬ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಾ ಇಲ್ಲ. ಸರಿಯಾಗಿ ರೆಸ್ಪಾನ್ಸ್ ಸಿಗಲ್ಲ, ಪಬ್ಲಿಕ್ ಸಿಗ್ತಾ ಇಲ್ಲ. ಏನ ಮಾತಾಡ್ರೆ ಬೇರೆ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿ ನಮ್ಮ ಮೇಲೆ ಮಾಡ್ತಾರೆ. ನಾವು ಬೇರೆ ನಮ್ಗೋಸ್ಕರ ಹೋರಾಟ ಮಾಡ್ತಾರ, ನಮ್ಮ ಹೆಂಡತಿಗೆ ಹೋರಾಟ ಮಾಡಲ್ಲ. ಎಲ್ಲರಿಗೂ ನ್ಯಾಯ ಸಿಗ್ಲಿ ಅಂತ ನಾವು ಸೇರಿದ್ರಿ. ನಮ್ಗೆ ನ್ಯಾಯ ಸಿಗೋಣ ನಾವು ಇಲ್ಲಿ ಇರ್ತೀವಿ. ಎಷ್ಟು ದಿನ ಆಗ್ಲಿ ನಾವು ಇಲ್ಲಿ ಇರ್ತೀವಿ, ಅದು 10 ದಿನ ಆಗ್ಲಿ 1 ವರ್ಷ ಆಗ್ಲಿ 6 ತಿಂಗಳು ನಾವು ಇಲ್ಲಿ ಇರ್ತೀವಿ. ನಮ್ಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ನಾವೆಲ್ಲ ಸೇರಿದ್ರಿ. ನಮ್ಗೆ ನ್ಯಾಯ ಬೇಕು, ನಾವು ಇಲ್ಲೇ ಇರ್ತೀವಿ. ನಾವು ಇವತ್ತು ಇವರು ಬದಲಾವಣೆ ನಾಳೆ ತರ ನಾವು ವ್ಯವಸ್ಥೆ ಮಾಡ್ತೀವಿ. ಬಟ್ ಇವರಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಬೇರೆ ಕರಪ್ಷನ್ ಬೇರೆ ಕೋಲಾರ ತಾಲೂಕಲ್ಲ, ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಓವರ್ ಆಗ್ಬಿಡಿ ಸರ್. ಇಡೀ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿಯೊಂದು ಆಫೀಸಲ್ಲಿ ಓವರ್ ಆಗ್ಬಿಡಿ ಕರಪ್ಷನ್ ಆಗೋಕೆ. ಇದನ್ನ ಫಸ್ಟ್ ಬಂದ್ ಮಾಡ್ಬೇಕು. ಇವತ್ತು ನಾವು 5 ಜನ ಸೇರಿದೀವಿ, ಮುಂದಿನ ಇದಕ್ಕೆ ಬಂದಾಗಿಲ್ಲ ಅಂತ ನಾವು 1000 ಜನಗಳಿಗೆ KRS ಸೈನಿಕರು ಬಂದು ಇಲ್ತೀವಿ. ರೋಡ್ ಎಲ್ಲ ಬ್ಲಾಕ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಯಾರು